ಉಮಾಪತಿ ಶ್ರೀನಿವಾಸ ಗೌಡ್ರಿಗೆ, ಉಮಾಪತಿ ಶ್ರೀನಿವಾಸ ಗೌಡ್ರಿಗೆ, ಆರ್ ಗುರುಗಳ ಅವರಿಗೆ, ಡಿ ಸುನೀಲ್ ಕುಮಾರ್ ಅವರಿಗೆ, ಲೋಕೇಶ್ ಗೌಡ್ರಿಗೆ, ಧನಂಜಯ ಅವರಿಗೆ. ಈ ದಿನ ಈ ಭಾಗದಲ್ಲಿ ನಾಡಪ್ರಭು ಅಂದರೆ ಬೆಂಗಳೂರು ಕಟ್ಟಿರೋಂಥ ನಿರ್ಮಾಪಕರು ನಾಡಪ್ರಭು ಕೆಂಪೇಗೌಡರ 516ನೇ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ. ತುಂಬ ವಿಜೃಂಭಣೆಯಿಂದ ತಾವೆಲ್ಲ ನೋಡ್ದಂಗೆ ಗಮನಿಸ್ದಂಗೆ ಇವತ್ತು RBI ಲೇಔಟಿಂದ ಮೆರವಣಿಗೆ ಮುಖಾಂತರ ನಾವು ನಮ್ಮ ಸಾರಕ್ಕಿ ಕೆರೆ ಇವತ್ತೇನು ಕೆಂಪೇಗೌಡರು ಅವರು ದೂರದೃಷ್ಟಿ ಇಟ್ಕೊಂಡು ಏನಾವತ್ತು ಕೆರೆ ಕುಂಟೆ ನಾವೆಲ್ಲರೂ ರೈತರೆಲ್ಲ ಬದುಕಬೇಕಾದ್ರೆ ನಮ್ಮ ರೈತರಿಗೆ ಏನು ಬೇಕು ಅದನ್ನು ಅವತ್ತು ದೂರದೃಷ್ಟಿ ಇಟ್ಕೊಂಡು ಅವತ್ತು ಕೆಂಪೇಗೌಡರು ರಚನೆ ಮಾಡಿದರು. ಅಂಥ ಒಂದು ಸ್ಥಳದಲ್ಲಿ ನಾವು ಈ ಅಂಗಳದಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡ್ತಾ ಇರೋದು ತುಂಬಾ ಸಂತೋಷ. ಮತ್ತು ಅದೇ ನಮ್ಮ ನಾಯಕರಾದಂಥ ಉಮಾಪತಿ ಗೌಡರು ಸಹ ಇವತ್ತು ಅವರ ಹುಟ್ಟಿದ ಹಬ್ಬ ಇರ್ತದೆ. ಅವರು ಸಹ ನಮ್ಮಲ್ಲಿ ಭಾಗವಹಿಸಿ ಅವರು ಸಹ ಒಂದರ್ಧ ಕೆಂಪೇಗೌಡರು ಇದ್ದಂಗೆ ಅವ್ರಿಗೂ ಸಹ ನಮ್ಮ ಎಲ್ಲರ ಪರವಾಗಿ ಅಂದರೆ ರಾಜ್ಯ ಒಕ್ಕಲಿಗರ ಒಕ್ಕೂಟ ಮತ್ತು JP ನಗರ ಸ್ನೇಹ ಬಳಗದ ಒಕ್ಕೂಟ ವತಿಯಿಂದ ಅವ್ರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯ ತಿಳಿಸುತ್ತಾ ಈ ಕಾರ್ಯಕ್ರಮನ ಚಾಲನೆ ನೀಡಿದ್ದೀವಿ. ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಈ ಭಾಗದಲ್ಲಿ ಸೌತಲ್ಲಿ ಈ ಥರ ಕಾರ್ಯಕ್ರಮ ಕೆಂಪೇಗೌಡರನ್ನ ಒಂದು ಕಾರ್ಯಕ್ರಮ ನೀವ್ಯಾರು ಕಂಡಿರಲಿಲ್ಲ. ಅಂಥ ಒಂದು ಕಾರ್ಯಕ್ರಮವನ್ನು ನಾವು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ವಿ. ಧನ್ಯವಾದಗಳು ಸರ್. ಅಧ್ಯಕ್ಷ, ಎಲ್ಲಿಂದ ಮೆರವಣಿಗೆ ಬಂತು, ಇವಾಗ ಎಲ್ಲಿಗೆ ಅಂತ್ಯ ಆಗುತ್ತೆ ಸರ್? ಮೆರವಣಿಗೆ ಈಗ RBI ಲೇಔಟು ಸೋಮೇಶ್ವರ ಭವನದಿಂದ 24th ಮೈನ್ ಅಂದರೆ ಪುಟ್ಟನಹಳ್ಳಿ ಊರು ಒಳಗಡೆಯಿಂದ 24th ಮೈನಿಂದ JP ನಗರ 15th ಕ್ರಾಸ್ಗೆ ಹೋಗಿ ನಂದಿನಿ ಹೋಟೆಲ್ ಸರ್ಕಲ್ನಿಂದ KR ಲೇಔಟು ಭಾಗದಲ್ಲಿ ಗಣಪತಿ ಟೆಂಪಲ್ ಮುಂಭಾಗದಿಂದ ನಾವು ಸಾರಕ್ಕಿ ಕೆರೆ ಅಂಗಳಕ್ಕೆ ಬಂದು ತಲುಪ್ತಾ ಇದ್ದೀವಿ ಸರ್. ಒಂದು ಮಾತಾಡೋಣ. ಅಧ್ಯಕ್ಷರು ಒಂದು ಅರ್ಥಪೂರ್ಣವಾಗಿ ಜಯಂತ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಏನು ಧನ್ಯವಾದ ಹೇಳ್ತಾರೆ ಸಂಘದ ಪದಾಧಿಕಾರಿಗಳಿಗೆ? ನಾಗರಾಜಣ್ಣವರು ಬಹಳ ವರ್ಷಗಳಿಂದ ಈ ಭಾಗದಲ್ಲಿ ಸಂಘಟನೆ ಮಾಡಿಕೊಂಡು ಒಂದು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅದರ ಅಂಗವಾಗಿ ಕೆಂಪೇಗೌಡ ಜಯಂತಿನೂ ಆಚರಣೆ ವರ್ಷ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಒಂದು ಮಾತಿಗೆ ನಾವು ತಲೆಬಾಗಿ ಅವ್ರೇನೇ ಈ ಭಾಗದಲ್ಲಿ ಸಮಾಜ ಸೇವೆ ಮಾಡ್ತಾರೋ ನಾವು ಅವ್ರ ಜೊತೆ ಕೈ ಜೋಡಿಸಿ ಅವ್ರು ಏನು ಹೇಳ್ತಾರೆ ಅವ್ರ ಕಾರ್ಯಕ್ರಮನ ಯಶಸ್ವಿಗೊಳಿಸೋಕ್ಕೆ ನಾವು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀವಿ.